ಹ್ಯಾಪಿ ಮದರ್ಸ್ ಡೇ. ಇವಾಗ ಎಷ್ಟು ವರ್ಷ ನಿಮ್ಗೆ? ವೆಲ್ಕಮ್ ಬ್ಯಾಕ್ ಟು ರಂಜಿತ್ ಸೋನಾ ಯೂಟ್ಯೂಬ್ ಚಾನಲ್. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಗಿರೀಶ್ ಅವರ ಮದುವೆ ವ್ಲಾಗ್ ಆಗಿರುತ್ತೆ. ನೋಡಿ, ಇಲ್ಲಿ ಆಲ್ಮೋಸ್ಟ್ 5 ಗಂಟೆ ಏನೋ ಸುಮಾರು ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್. ಬಿಕಾಸ್ ಇವ್ರ ಮದುವೆ ಕಟೀಲು ದುರ್ಗಾ ಪರಮೇಶ್ವರಿಯಲ್ಲಿ ನಡೀತಾ ಇತ್ತು. ಹಂಗಾಗಿ ಫ್ಯಾಮಿಲಿಯಲ್ಲಿ ಕೆಲವೇ ಮೆಂಬರ್ಸ್ ಮಾತ್ರ ನಾವು ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗಿ ಮದುವೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಬಂದ್ವಿ. ಇಲ್ಲಿ ನೋಡಿ, ಇವಾಗ ಎಂಟ್ರಿ ಆದ್ವಿ. ಈ ಥರ ಇದೆ ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್. ಯಾರ್ಯಾರು ನೋಡಿದ್ದೀರಾ ಪ್ಲೀಸ್ ಇನ್ಬಾಕ್ಸ್ ನಿಮ್ಮದೇ ಕಮೆಂಟ್ ಹಾಕಿ. ತುಂಬ ಚೆನ್ನಾಗಿತ್ತು. ನಾನು ಹೋಗಿದ್ದು ಕೂಡ ಫಸ್ಟ್ ಟೈಮೇನೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂದ್ರೂ. ನೋಡಿ, ಮೇ 10ನೇ ತಾರೀಕು ಬರೀ ಗಿರೀಶ್ ಅವ್ರ ಮದುವೆ ಅಷ್ಟೇ ಅಲ್ಲ, ಕಟೀಲು ದುರ್ಗಾ ಪರಮೇಶ್ವರಿಯಲ್ಲಿ ನಡೆದಿದ್ದು. ಆಲ್ಮೋಸ್ಟ್ 50ರಿಂದ 60 ಕಪಲ್ಸ್ ಮದುವೆ ಅವತ್ತು ನಡೆದಿದ್ದು. ನೋಡಿ, ಅವತ್ತು ಯಾರಾದ್ರೂ ಮದುವೆ ಆಗಿರೋರು ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಹಾಕಿ, ನನಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಮದುವೆ ಹೇಗೆ ನಡೆಯುತ್ತೆ ಅಂತಂದು ನೋಡ್ಕೊಂಬರೋಣ ಬನ್ನಿ. ಅಮ್ಮ ಅಜ್ಜಿ ಮಾತ್ರ ಇಲ್ಲ ಕೊಡು. साइड वाले बिरा वाले मोबाइल बिरा. ओके ಗಿರೀಶ್ ಮುತ್ತಲ ಅಂಚನೆ ಮುತ್ತಲ ಎಂಕ್ಲೆಗೆ ಪೇಪರ್ ಜಾಗ ಫುಲ್ ಬಿಡಿ ತುಲೆ ಸೈಡ್
ಅಲ್ಲೇ ಕೊಡ್ತು ಸೈಡ್ ಉಂಟ್ಲೆ ಸೈಡ್ ಉಂಟ್ಲೆ ಚೂರು ಸೈಡ್ ಸುವಾಸನ್ ಚೂರು ಸೈಡ್ ನೇಮ್ ಚೂರು ಸೈಡ್ ಹಾಂ ಕೈ ಚೂರು ಫಿರಬಲೆ ಅಮ್ಮ ಚೂರು ಫಿರಬಲೆ ಇದೆ ಗಿರೀಶ್ ಬಂತು ಲಂಚರಿ ಗಿರೀಶ್ ಶ್ವೇತಾ claps ಅಡ್ಡ ಮಾಡಲ್ಲ ಉದ್ದಾನ ಇಂಚ ದೊಡ್ಡ ಬಾರ್ ನಾವು ಸಬ್ಸ್ಕ್ರೈಬ್ ಆಗಿ ಗಂಟೆ ಸಹ ಒಟ್ಟಿಯಾಗಿದೆ ಹೌದಾ ಹಾಂ ಬರ್ತೀವಿ ಅದ್ರಾಗೆ ಅದು ಗೊತ್ತೋಗ್ಬೋದು ಅವೇ ಜಸ್ಟ್ 7 ಜನ ಬರ್ತಾರೆ ಅಂತ ಗೊತ್ತಾಗ ಆರ್ತೋಜಿ ಸರ್ ನೋಡಿದ್ರಿ ಅಲ್ವಾ, ಮದುವೆ ಎಷ್ಟು ಸಿಂಪಲ್ ಆಗಿ ಆ್ಯಂಡ್ ತುಂಬ ಚೆನ್ನಾಗಿ ನಡೀತು. ಮದುವೆ ಆಗಿದ್ಮೇಲೆ ಏನು ಶಾಸ್ತ್ರಗಳಿರ್ತವೆ ಅಲ್ವಾ, ಅದು ನಡೀತಾ ಇದೆ ಇವಾಗ. ಅದಾದಮೇಲೆ ದೇವಸ್ಥಾನ ಒಳಗಡೆ ಹೋಗಿ ತಾಯಿಯ ಆಶೀರ್ವಾದ ತಗೊಂಡು ಮತ್ತೆ ನಾವು ರಿಟರ್ನ್ ಊರಿಗೆ ಬಂದ್ವಿ. ಯಾಕಂತ ಅಂದರೆ ಅಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ರು. ಮದುವೆ ದೇವಸ್ಥಾನದಲ್ಲಿ ಸಿಂಪಲ್ ಆಗಿರೋದ್ರಿಂದ ಗ್ರ್ಯಾಂಡಾಗಿ ರಿಸೆಪ್ಷನ್ ಇಟ್ಕೊಂಡಿದ್ರು. ಬನ್ನಿ ರಿಸೆಪ್ಷನ್ ಕೂಡ ಹೇಗಾಯಿತು ಅಂತ ನೋಡೋಣಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ. ರೆಡಿ ಎಸ್ ಮದುವೆ ಕಾರ್ಯಕ್ರಮ ಎಲ್ಲ ಮುಗ್ದಾದ್ಮೇಲೆ ಹುಡುಗಿನ ಮನೆ ತುಂಬಿಸೋ ಶಾಸ್ತ್ರ ಮಾಡ್ತಾ ಇದ್ದಾರೆ ಇಲ್ಲಿ. ಬನ್ನಿ ಹೇಗೆ ಮಾಡ್ತಾರೆ, ಇಲ್ಲಿ ಯಾವ ರೀತಿ ಸಂಪ್ರದಾಯ ಇದೆ ಅಂತ ನೋಡ್ಕೊಂಬರೋಣ. ಜಾಸ್ತಿ ಮಾತಾಡೋದು ಬೇಡ, ಲೆಟ್ಸ್ ಕಮ್ ಆನ್.
ನೋಡ್ತಾ ಇದ್ದೀರಿ ಅಲ್ವಾ, ಹಿಂಗಾಗಿತ್ತು ಅವತ್ತಿನ ದಿನ. ಹಾಗೆ ಸಂಜೆ ಅವತ್ ಮದರ್ಸ್ ಡೇ ಆಗಿರೋದ್ರಿಂದ ನಾವು ಇಲ್ಲಿ ಮದರ್ಸ್ ಡೇ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತು ನಿಮ್ದು ಬರ್ತಡೇ ಅಲ್ವಾ, ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಆಮೇಲೆ ಮಾತಾಡ್ತೀನಿ. ನಿಮ್ದು ಬರ್ತಡೇ ಅಲ್ವಾ ಇವತ್ತು? ನಿಮ್ ಬರ್ತಡೇ ಅಲ್ಲ, ನೀವು ಹುಟ್ಟಿದ ದಿವಸ ಅಲ್ವಾ ಇವತ್ತು? ಹೌದಾ? ಎಷ್ಟು ವರ್ಷ ಇವಾಗ? ಎಷ್ಟು ವರ್ಷ ನಿಮ್ಗೆ? ಸರಿಯೋ, ನಾನು ವಿಡಿಯೋ ಮಾಡ್ತೀನಿ. ಇದ್ರಲ್ಲಿ ಕ್ಲಿಕ್. ಓಕೆ, ಫೋಟೋ ಇದಕ್ಕೆ ಗ್ರೂಪ್ ಅಪ್ಲೋಡ್ ಮಾಡಿ. ನಾನು ನಿಮಗೆ ಕೇಳೋಣ ಅಂತಿದ್ದೆ. ಈಗ ನೀವು ಫೋಟೋ ತಗೋ. ಎಲ್ಲರೂ ಚಾರ್ಜಿಗೆ ಬಿಡಿ. ಹೌದಾ? ಓಕೆ. ಇಂಟರ್ನ್ಯಾಷನಲ್ ಫೋಟೋ ಏರ್ಲೈತೆ ಫೋಟೋಗೆ ಎತ್ತೊಂದು ಇದ್ದೀರಿ. ನಾನು ವಿಡಿಯೋ ಮಾಡ್ಕೋತೀನಿ ಅಷ್ಟೇ. ಅದನ್ನ ಯೂಟ್ಯೂಬ್ ಹಾಕ್ತಿರೋರು. ಯಾಕೋ ಫ್ಯಾನ್ ಬಂದ ಹೋಗಿ ಎಲ್ಲ ಮದರ್ಸ್ ಹೋಗಿ ಮಾಮಿ ಇದು ಸೆಂಟರ್ಡ್ ಉಂಟಲ್ಲ, ಫುಲ್ ಹೈಲೈಟ್ ಅಲ್ಲ ಮಾಮಿ ಮದರ್ಸ್ ಎಲ್ಲ ಒಟ್ಟಿಗೆ. ಬಿಗ್ ಮದರ್ ನೀವೇ ಈಗ. ಬಿಗ್ ಮದರ್ ಬಿಗ್ ಮದರ್. ಇಲ್ಲಿ ಒಬ್ರು ಮಲಗಿದ್ದಾರೆ. ಬರ್ರಿ ಬನ್ನಿ ಇಲ್ಲಿ. ನ್ಯಾಚುರಲ್ ಅವ್ರದ್ದು ಬರ್ತಡೇ ಇವತ್ತು. ಎಲ್ಲರೂ ಇಟ್ಕೊಳ್ಳಿ, ಎಲ್ಲ ಇಟ್ಕೊಳ್ಳಿ. ಹ್ಯಾಪಿ ಮದರ್ಸ್ ಡೇ. ಬಿತ್ತು ಅದರಲ್ಲಿ. ಹ್ಯಾಪಿ ಮದರ್ಸ್ ಡೇ. ಸಾಂಗ್ ಹೇಳ್ರು ಮದರ್ದು. ಸಾಂಗ್ ಹೇಳಿ. ಅಮ್ಮ ಅಮ್ಮ ಐ ಲವ್ ಯು 100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಆಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಐ ಲವ್ ಯು. ಈ ರೀತಿ ಸಿಂಪಲ್ ಆಗಿ ಮದರ್ಸ್ ಡೇನ ಸೆಲೆಬ್ರೇಷನ್ ಮಾಡಿಬಿಟ್ಟು ಮತ್ತೆ ಅಜ್ಜಿ ಮನೆಗೆ ರಿಟರ್ನ್ ಆದ್ವಿ. ಆವಾಗ ಅವತ್ತಿನ ಮದುವೆದು ಮುಯ್ ಯಾರ್ಯಾರು ಎಷ್ಟೆಷ್ಟು ಹಾಕಿದ್ದಾರೆ ಅಂತ ಒಂದು ಕಡೆ ಬರೆಯೋದಿಕ್ಕೆ ಕೂರಿಸಿದ್ರು. ಹಾಗೆ ಒಂದು ಕ್ಲಿಪ್ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಕಾಮಿಡಿ ಏನಪ್ಪ ಅಂತ ಅಂದರೆ ಜಸ್ಟ್ ಫನ್ಗೋಸ್ಕರ ಯಾರೋ ಏನೋ ಈ ರೀತಿ ಬರೆದಿದ್ದಾರೆ ಫೋನ್ ಪೇ ಮಾಡಲಾಗಿದೆ ಅಂದರೆ 1000 ಪೇ ಮಾಡಲಾಗಿದೆ ಅಂತ. ಜಸ್ಟ್ ಸುಮ್ಮನೆ ಅದೇನು ಆ ರೀತಿ ಏನು ಪೇ ಮಾಡಿರಲಿಲ್ಲ. ಹಂಗಾಗಿ ಅದೊಂದು ಕಾಮಿಡಿಯಾಗಿತ್ತಲ್ಲ ಅಂತ ಒಂದು ಕ್ಲಿಪ್ ತಗೊಂಡೆ ಅಷ್ಟೇ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ವಿಡಿಯೋ ಯಾವಾಗ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಐ ಹೋಪ್ ನಾನು ಹಾಕ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಲೈಕ್ ಆಗ್ತಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಲವ್ ಯು, ಲಾಟ್ಸ್ ಆಫ್ ಲವ್.
ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ.